ಕ್ಲಾಸಿಗೆ ಬರೋ ತನಕ ನನಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವುದೇ ರೀತಿ ನಂಬಿಕೆ ಇರಲಿಲ್ಲ, ತುಂಬ ಕನ್ಫ್ಯೂಸಿಂಗ್ ಸ್ಟೇಜಲ್ಲಿದ್ದೆ. ಸೊ ಒನ್ಸ್ ಇಲ್ಲಿಗೆ ಬಂದಮೇಲೆ ಈಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೊ ಏನೇ ಇದ್ರೂ ಸ್ಟಾಕ್ ಮಾರ್ಕೆಟಲ್ಲೇ ಏನಾದರೂ ಮಾಡಬೇಕನ್ನೋ ಹಠ ಬಂದಿದೆ. ಸರ್ ಹತ್ರ ಬಂದು ಕೂತ್ಕೊಂಡಾಗ ಕೇಳಿಸ್ಕೊಂಡಾಗ ಒಳ್ಳೊಳ್ಳೆ ಸ್ಟ್ರಾಟಜಿಗಳು ಮತ್ತು ಒಂಥರ ಕಣ್ ತರಿಸೋದು ಆಯಿತು. ನಾವುಗಳು ಇದನ್ನೆಲ್ಲ ಮಾಡ್ಬೋದು ಒಂದು ಸಮಾಧಾನ ಆಯಿತು, ನನಗೆ ಕಾನ್ಫಿಡೆನ್ಸ್ ಬಂತು. ಕೈ ಹಿಡಿಸ್ಕೊಂಡು ನಡೆಸ್ತಾ ಇದ್ದಾರೆ. ಮುಂಚೆ ಎಷ್ಟೊಂದು ಕಡೆ ಮಾಡಿದಾಗ ಏನಂತಾರೆ ಅಂದರೆ ಅದು ಮಾಡಿ ಇದು ಮಾಡಿ ಸ್ಟ್ರಾಟಜಿ ಕೊಡ್ತಾರೆ, ನಮ್ಗೆ ಏನೂ ಅರ್ಥ ಆಗಿರಲ್ಲ. ಸೊ ನಾವು ಮಾಡೋದನ್ನ ಇದರಿಂದ ಅನುಕೂಲ ಆಗ್ತಾ ಇದೆ. ರಿಯಲಿ ಎಂಜಾಯ್ಡ್ ದಿಸ್ ಐ ಓಪನಿಂಗ್ ಕ್ಲಾಸ್ ಅನ್ಸುತ್ತೆ ಇದು. ಸೊ ಈ ಒಂದು ಟ್ರೈನಿಂಗ್ ಅಲ್ಲಿ ನಾವು ತುಂಬಾ ದುಡ್ಡು ಮಾಡ್ಬೋದು ಲಾಂಗ್ ಲಾಸ್ಟಿಂಗ್ ಅಂತ. ಥ್ಯಾಂಕ್ ಯು TD ಅಕಾಡೆಮಿ. ಕಲ್ತಿರೋದನ್ನಕ್ಕಿಂತನೂ ಟೀಚಿಂಗ್ ಬೆಸ್ಟ್ ಇದೆ ಅವರು. ಅದರಿಂದ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸು ಫುಲ್ ಜೋಶಲ್ಲಿ ಬಂದು ಕಲ್ತಿದ್ದಾರೆ. ಮತ್ತು ಒಂಚೂರು ಬೋರಿಂಗ್ ಅಂತಲ್ಲ. मैं यहाँ पर आकर के एक बहुत ही फीलिंग प्राउड कर रहा हूँ और मैंने यहाँ पर बहुत अच्छे से सीखा है. बहुत खुश हूँ, मैंने बहुत कुछ यहाँ पर सीखा है इससे. ನಾವುಗಳು ಬಂದಾಗ ಎಲ್ಲರೂ ಇನ್ನೂ ಜಾಸ್ತಿ ಜನ ಬರ್ತಿಲ್ಲ, ಇನ್ನು ಮೋಸ್ಟ್ಲಿ ಈ ಗ್ರೂಪಲ್ಲೆಲ್ಲ ಬರಿತೀವಿ. ಬಟ್ ಏನಪ್ಪ ಅಂತಂದರೆ ಈ ಒಂದು ಹೊಸ ವಿಷಯ ಏನಂತಂದರೆ ಬಂದಿರೋ ಎಲ್ಲರಿಗೂ ಆಶಾದಾಯಕವಾಗಿ ಹೋಪ್ಫುಲ್ ಆಗಿದೆ ಇದು. ಎಲ್ಲರೂ ಎಷ್ಟೋ ಜನ ಕಣ್ಣು ಮುಚ್ಕೊಂಡು ಬಂದಿದ್ದೀವಿ, ಇನ್ನು ಇವಾಗ ತಾನೇ ಹುಟ್ಟಿದ್ದೀವಿ. ಸರ್ ಆ್ಯಕ್ಚುಲಿ ನೀಟಾಗಿ ಡೆಲಿವರಿ ಮಾಡಿದ್ದಾರೆ. ಮುಂದೆ ಇದು ಚೆನ್ನಾಗಿ ನಾವು ಬೆಳೆಯೋದಕ್ಕೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಕೈ ಹಿಡಿದು ನಡೆಸ್ತಾರೆ ಅಂತ ನನ್ನ ಒಂದು ಆಶಾಭಾವನೆ ಇದೆ. ನಾನು ಬೆಳಿತೀನಿ, 5 ವರ್ಷದಲ್ಲಿ ನಾನು ನಿಜವಾಗ್ಲೂ ಕೋಟಿ ಮಾಡ್ತೀನಿ ಅನ್ನೋ ಆಸೆ ಮತ್ತು ಇದು ಆಶಾವತರನೂ ಇದೆ ನನಗೆ. ಇದಿಷ್ಟು 3 ದಿನಗಳ ಮಾಹಿತಿ. ಡೇ 1 ಯಾವ ಜೋಶಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವೋ, ಡೇ 3 ಅದೇ ಜೋಶಲ್ಲಿ ನಾವು ಇದ್ದೀವಿ. ನೀವು ಸ್ವಲ್ಪ ಜೋಶ್ ಬಂದಿದೆ, ಕಾನ್ಫಿಡೆನ್ಸು ಬಂದಿದೆ. ಸೊ ನೀವು ದುಡ್ಡು ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ನಿಧಾನಕ್ಕೆ ಸಾಧಕರು ಸೀಟಿಗೂ ಬರ್ತೀರಾ. ಸೊ ಹೌ ಡಿಡ್ ಯು ಫೀಲ್ ಅಬೌಟ್ ದಿಸ್ 3 days ಜರ್ನಿ? ಒಂದು ಹಾನೆಸ್ಟಾಗಿ ಫೀಡ್ಬ್ಯಾಕ್ ಕೊಡಿ. ಸೊ ದಟ್ ಎಷ್ಟೋ ಜನ ಮನೇಲಿ ಕೂತ್ಕೊಂಡು ಏನೋ ಬಟನ್ಗಳನ್ನು ಒತ್ತಿ 10 ಲಕ್ಷ 20 ಲಕ್ಷ ಕಳ್ಕೊತಾ ಇದ್ದಾರೆ. ಅವ್ರಿಗೊಂದು ಮೆಸೇಜ್ ಕೊಡಿ. ನಮ್ಮ ರಾಜ್ಯವನ್ನು ಇಡೀ ದೇಶದ ನಂಬರ್ 1 ಶ್ರೀಮಂತ ರಾಜ್ಯವನ್ನಾಗಿ ಮಾಡಬೇಕಂದ್ರೆ ನಿಮ್ಮೆಲ್ಲರ ಪಾತ್ರ ತುಂಬ ದೊಡ್ಡದಿದೆ. ಸೊ ಫಸ್ಟು ನೀವು ರಾಜ್ಯಕ್ಕೆ ಏನು ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಮನೆಗೆ ನೀವು ದೀಪ ಆದರೆ ಸಾಕು. ನಿಮ್ಮ ಮನೆಯಲ್ಲಿ ನೀವು ಸ್ಟ್ರಾಂಗಾಗಿ ಆರ್ಥಿಕವಾಗಿ ಸದೃಢವಾಗಿ ಕನ್ಸಿಸ್ಟೆಂಟಾಗಿ ಸ್ಟಾಕ್ ಮಾರ್ಕೆಟಿಂದ ತಿಂಗಳಿಗೊಂದು 3% 4% ಅರ್ನ್ ಮಾಡಿದ್ರು ನೆಕ್ಸ್ಟ್ 5 years everyone will be crorepati. So how did you feel about this 3 days program? So honest feedback. ಈ ಕ್ಲಾಸಿಗೆ ಬರೋ ತನಕ ನನಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವುದೇ ರೀತಿ ನಂಬಿಕೆ ಇರಲಿಲ್ಲ, ತುಂಬ ಕನ್ಫ್ಯೂಸಿಂಗ್ ಸ್ಟೇಜಲ್ಲಿದ್ದೆ. ಸೊ ಒನ್ಸ್ ಇಲ್ಲಿಗೆ ಬಂದಮೇಲೆ ಈಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೊ ಏನೇ ಇದ್ರೂ ಸ್ಟಾಕ್ ಮಾರ್ಕೆಟಲ್ಲೇ ಏನಾದರೂ ಮಾಡಬೇಕನ್ನೋ ಹಠ ಬಂದಿದೆ. ಸೊ ಥ್ಯಾಂಕ್ ಯು ಮನೋಜ್ ಸರ್. ಮೊದಲ ಬಾರಿಗೆ ಈ ಥರ ಬಂದಾಗ ಒಂದ್ಸತಿ ವಿಷಯಕ್ಕೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು 1 ವರ್ಷ ಆಗಿತ್ತು ನಾನು ಆಲ್ರೆಡಿ ಟ್ರೇಡಿಂಗ್ ಇದಕ್ಕೆ ಸೆಟಪ್ ಮಾಡಿ ಚೆಕ್ ಮಾಡಿಕೊಂಡು. ಬಟ್ ನಂಗೆ ತುಂಬ ಧೈರ್ಯ ಇರಲಿಲ್ಲ ಅಷ್ಟೊಂದು ಹೆಂಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ಇಲ್ಲಿಗೆ TD ಅಕಾಡೆಮಿದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಾದ್ಮೇಲೆ ನಾನು ಇಲ್ಲಿ ಹತ್ರಕ್ಕೆ ಬಂದು ಸರ್ ಹತ್ರ ಬಂದು ಕೂತ್ಕೊಂಡಾಗ ಕೇಳಿಸ್ಕೊಂಡಾಗ ಒಳ್ಳೊಳ್ಳೆ ಸ್ಟ್ರಾಟಜಿಗಳು ಮತ್ತು ಒಂಥರ ಕಣ್ ತರಿಸೋದು ಆಯಿತು. ನಾವುಗಳು ಇದನ್ನೆಲ್ಲ ಮಾಡ್ಬೋದು ಒಂದು ಸಮಾಧಾನ ಆಯಿತು, ನನಗೆ ಕಾನ್ಫಿಡೆನ್ಸ್ ಬಂತು. ಮತ್ತು ಅದು ಅಲ್ಲದೆ ನನ್ನ ಮನೆಯವ್ರಿಗೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆಲ್ರೆಡಿ. ಮತ್ತು ಇದರಿಂದ ನನಗೆ ಒಂದು ಉತ್ಸಾಹನೂ ಬಂದೆ ಮತ್ತು ಕೈ ಹಿಡಿಸ್ಕೊಂಡು ನಡೆಸ್ತಾ ಇದ್ದಾರೆ. ಮುಂಚೆ ಎಷ್ಟೊಂದು ಕಡೆ ಮಾಡಿದಾಗ ಏನಂತಾರೆ ಅಂದರೆ ಅದು ಮಾಡಿ ಇದು ಮಾಡಿ ಸ್ಟ್ರಾಟಜಿ ಕೊಡ್ತಾರೆ, ನಮಗೇನೂ ಅರ್ಥ ಆಗಿರಲ್ಲ. ಸೊ ನಾವು ಮಾಡೋದನ್ನ ಇದರಿಂದ ಅನುಕೂಲ ಆಗ್ತಾ ಇದೆ. ಅದು ಅಲ್ಲದೆ ನನಗೆ ಏನಪ್ಪ ಅಂತಂದರೆ ಕೈ ಹಿಡಿದು ನಡೆಸೋದ್ರಿಂದ ನಾವು ನೆಕ್ಸ್ಟ್ ಒಂದು 15 days ಒಳಗಡೆ ನಾವಿಲ್ಲೇ ಬಂದು ಕೂತ್ಕೊಂಡು ಕಲ್ತ್ಕೊಳ್ಳೋದ್ರಿಂದ ಯಾವ್ಯಾವ್ದು ಅಪ್ಲಿಕೇಶನ್ಸ್ ಹೆಂಗೆ ಏನೇನು ಮಾಡಬೇಕು ಎಲ್ಲ ಅನುಕೂಲ ಆಗ್ತಾಯಿದೆ, ತುಂಬ ಹೆಲ್ಪ್ ಆಗ್ತಾಯಿದೆ. ಮನೋಜ್ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಆಲ್ಸೋ ದ ಎಂಟೈರ್ ಟೀಮ್ of TD Academy. Thank you very much. This was really good. Trading techniques, matte personal finance, how to grow your capital. It's not only for your trading, it is also for your investment purpose. It's really good. I really liked it personally. Like I am being an 18-year-old, I wanted to learn about stock market. I really enjoyed this. More and more concept about what is stock market and everything. So I really liked it. Thank you. ಸರ್ ಲಾಸ್ಟ್ 3 ದಿವಸ ಕ್ಲಾಸಸ್ ತುಂಬ ಚೆನ್ನಾಗಿ ನಡೀತು. ಎಕ್ಸ್ಪೆಷಲಿ ಟೆಕ್ನಿಕ್ಸ್ ಏನು ಹೇಳ್ಕೊಟ್ಟಿದ್ರಲ್ಲ, ಪ್ರತಿ ದಿವಸ ಟ್ರೇಡಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಟೆಕ್ನಿಕ್ಸ್ ಮುಂಚೆ ಅವ್ರಿಗೂ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ತುಂಬ ಗೊತ್ತಾಗಿದೆ. ಸೊ ಇಟ್ಸ್ ಐ ಓಪನಿಂಗ್ ಕ್ಲಾಸ್ ಅನ್ಸುತ್ತೆ ಇದು. ಲಾಸ್ಟ್ 3 days ಕ್ಲಾಸ್ ಅಟೆಂಡ್ ತುಂಬ ಹೋಪ್ ಬಂದಿದೆ ದುಡ್ಡು ಮಾಡ್ಬೋದು ಅಂತ. ಬಟ್ ಏನು ಸ್ಟ್ರಾಟಜಿ ಇಲ್ಲೋಕ್ಕಿಂತ ಸ್ಟ್ರಾಟಜಿ ಇದ್ದು ಮಾಡೋದು ಬೆಸ್ಟ್ ಅನಿಸುತ್ತೆ. ಥ್ಯಾಂಕ್ಸ್ ಮನೋಜ್ ಸರ್. ಲಾಸ್ಟ್ 3 days TD ಅಕಾಡೆಮಿ ತುಂಬ ಚೆನ್ನಾಗಿ ಮನೋಜ್ ಸರ್ ತುಂಬ ಚೆನ್ನಾಗಿ ಕನ್ನಡದಲ್ಲಿ ತುಂಬ ನೀಟ್ನೆಸ್ ಆಗಿ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು,
ಮನೆಯಲ್ಲೇ ಕೂತ್ಕೊಂಡು ನಾವು ಏನೋ ಒಂದು ಅಜ್ಯೂಮ್ಷನಲ್ಲಿ ಸುಮ್ಮನೆ ಟ್ರೇಡ್ ಮಾಡ್ತಿರ್ತೀವಿ, ದುಡ್ಡೆಲ್ಲ ಕಳ್ಕೊಡ್ತಿರ್ತೀವಿ. ಸೊ ಮನೋಜ್ ಸರ್ ಹತ್ರ ಬಂದೆ, ಒಂದು 3 days ಪ್ಲ್ಯಾನಿಂಗ್ ಟ್ರೈನಿಂಗ್ ಇರುತ್ತೆ. ಸೊ ಈ ಒಂದು ಟ್ರೈನಿಂಗಲ್ಲಿ ನಾವು ತುಂಬ ದುಡ್ಡು ಮಾಡ್ಬೋದು, ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು TD ಅಕಾಡೆಮಿ. ಥ್ಯಾಂಕ್ ಯು ಸೊ ಮಚ್. TD ಅಕಾಡೆಮಿಯಲ್ಲಿ ಬಂದಾದಮೇಲೆ ಲಾಸ್ಟ್ 3 days ಎಲ್ಲ ಪಾಯಿಂಟ್ಸು, ಟೆಕ್ನಿಕಲ್ಸು, ಗ್ರಾಫು ಅದೆಲ್ಲ ಅರ್ಥ ಆಗಿದೆ. ಸೊ ನಾಳೆಯಿಂದ ಲೈವ್ ಟ್ರೇಡಿಂಗ್ ಮಾಡಿ ಏನಿದೆ ಅದು ಪ್ರಾಕ್ಟೀಸಲ್ಲಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬಂದಾಗ ಫಸ್ಟ್ ನಮ್ಗೆ ಬೇಸಿಕ್ಸು ಗೊತ್ತಿರಲಿಲ್ಲ, ಬಟ್ ಫಸ್ಟ್ ಟ್ರೇಡಿಂಗ್ ಹಂಗೆ ಮಾಡ್ತಿದ್ವಿ. ಬಟ್ ಇಲ್ಲಿ ಬಂದ ನಂತರ ಲಾಟ್ ಆಫ್ ಥಿಂಗ್ಸ್ ನಾವು ಕಲ್ತಿದ್ದೀವಿ. ಕಲ್ತಿರೋದನ್ನೋಕ್ಕಿಂತನೂ ಟೀಚಿಂಗ್ ಬೆಸ್ಟ್ ಇದೆ ಅವರು. ಅದರಿಂದ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸು ಫುಲ್ ಜೋಶಲ್ಲಿ ಬಂದು ಕಲ್ತಿದ್ದಾರೆ. ಮತ್ತು ಒಂಚೂರು ಬೋರಿಂಗ್ ಅಂತ ಅಲ್ಲ. ಆ್ಯಕ್ಚುಲಿ ನಾನು ಮತ್ತೊಂದು ಕಡೆ ಕೋರ್ಸ್ ತೊಗೊಂಡಾಗ ಒಂದು ಸ್ವಲ್ಪ ಬೋರಿಂಗ್ ಅನಿಸ್ತು, ಬಟ್ ಇಲ್ಲಿ ಬಂದಿದ್ದ ರೀತಿ ನೋಡಿದ್ರೆ ನಮಗೆ ಸ್ಯಾಟಿಸ್ಫೈಡ್ ಇದೆ. ಮತ್ತು ಕಾಸ್ಟಲ್ಲಿ ನೋಡಿದ್ರು ಉತ್ತಮ. ಸೊ ಇದು ನನ್ನ ರಿವ್ಯೂ. मैं यहाँ पर आकर के एक बहुत ही फीलिंग प्राउड कर रहा हूँ और मैंने यहाँ पर बहुत अच्छे से सीखा है. बहुत खुश हूँ, मैंने बहुत कुछ यहाँ पर सीखा है सर. ನಾನು ಯೂಟ್ಯೂಬಲ್ಲಿ ಸರ್ ವೀಡಿಯೋಸ್ ನೋಡಿ ತುಂಬ ಇನ್ಸ್ಪೈರ್ ಆಗಿ ಬೇಸಿಕ್ಕಿಂದ ಕಲಿತು ಕರೆಕ್ಟ್ ಸ್ಟ್ರಾಟಜೀಸ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ತುಂಬ ಸ್ಟ್ರಾಟಜಿಗಳು ಹೇಳ್ಕೊಟ್ಟಿದ್ದಾರೆ. ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟಿಕಲಾಗಿ ತಿಳ್ಕೊಂಡು ಮಾಡಿ ಏನೇ ಮಾಡಿದ್ರೂ ಪೇಷನ್ಸ್ ಇಸ್ ದ ಕೀ ಫಾರ್ ಸಕ್ಸಸ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. It is a really eye-opening stock-related course. The course which learned by Manu sir, the confidence level, the level of communication and their briefing style, everything was outstanding. I never seen such a classes in my lifetime. Thank TD. ನನ್ನ ಹೆಸರು ಶ್ವೇತಾ ಅಂತ ಹೇಳಿ, ಶಿವಮೊಗ್ಗದಿಂದ ಬಂದಿರೋದು. ಫಸ್ಟ್ ಸ್ವಲ್ಪ ಭಯ ಆಗ್ತಾ ಇತ್ತು, ಅಂದರೆ ಸ್ಟಾರ್ಟಿಂಗು ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಶೇರ್ ಮಾರ್ಕೆಟ್ ಬಗ್ಗೆ. ನಾನು ಫ್ರೆಶರು. ಇವಾಗ ತುಂಬ ಚೆನ್ನಾಗಿತ್ತು ಕ್ಲಾಸು. ಎಕ್ಸ್ಪೀರಿಯನ್ಸ್ ಇದ್ರೂ ನನಗೆ ತುಂಬ ಕಡೆ ಟ್ರೇಡಿಂಗ್ಸ್ ಪ್ರಾಬ್ಲಮ್ ಆಗ್ತಿತ್ತು. ಇಲ್ಲಿಗೆ ಬಂದಮೇಲೆ ಒಂದು ಐಡಿಯಾ ಬಂತು, ಹೆಂಗೆ ಶೇರ್ಸ್ ಪರ್ಚೇಸ್ ಮಾಡಬೇಕು, ಯಾವ ಶೇರ್ಸ್ ಪರ್ಚೇಸ್ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಾಯಿತು. ನಂಗೆ ತುಂಬ ಹೆಲ್ಪ್ ಆಗಿದೆ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ಇದ್ದೀನಿ ಒಂದು 5 yearsಯಿಂದ. ಯೂಶಲಿ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಇಲ್ಲಿ ಮನೋಜ್ ಸರ್ದು ಇದು TD ಅಕಾಡೆಮಿ ಗೋಲ್ಡ್ ಕೋರ್ಸ್ ಸೇರ್ಕೊಂಡ್ಮೇಲೆ 3 daysಲ್ಲಿ ತುಂಬ ಐಡಿಯಾಸ್ ಬಂದಿದೆ ಇವಾಗ. ಅಂದರೆ ಸ್ಪೆಷಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು ಹೇಗೆ, ಆಪ್ಷನ್ ಸೆಲ್ಲಿಂಗ್ ಮಾಡೋದು ಒಳ್ಳೆಯದು, ಅದರಲ್ಲಿ ಬ್ಲೂ ಚಿಪ್ ಸ್ಟಾಕ್ಸ್ ಇದ್ದರೆ ಅದನ್ನು ಹೇಗೆ ನಾವು ರೆಂಟಲ್ ಇನ್ಕಮ್ ಮಾಡ್ಕೋಬೋದು, ಅದನ್ನು ಪ್ಲೆಡ್ಜ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಮಾಡಿಬಿಟ್ಟು ತಿರುಗಿ ಅದರಲ್ಲಿ ಹೇಗೆ ನಾವು ಇನ್ಕಮ್ ಮಾಡ್ಕೋಬೋದು. ಸೊ ಇವೆಲ್ಲ ಒಂದು ಒಳ್ಳೊಳ್ಳೆ ಸ್ಟ್ರಾಟಜಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ನಾನು ಯುಟಿಲೈಸ್ ಮಾಡ್ಕೋಬೇಕು. ಸೊ ಥ್ಯಾಂಕ್ಸ್ ಟು ಮನೋಜ್ ಸರ್. ನಮಸ್ತೆ TD. ನನಗೆ ಫ್ಯೂಚರು ಆಪ್ಷನ್ ಏನೂ ಗೊತ್ತಿರಲಿಲ್ಲ. ನಾನು TD ಅಕಾಡೆಮಿ ಬಂದಮೇಲೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್. ನಮ್ಮದು ಇಲ್ಕಲ್ ಊರು, ಬಾಲ್ಕೋಟ್ ಡಿಸ್ಟಿಕ್ನಿಂದ ಬಂದಿದ್ದೀನಿ. ಶೇರ್ ಮಾರ್ಕೆಟಲ್ಲಿ ಏನೋ ಕಲಿಬೇಕಂತ ಬಂದಿದ್ದೀನಿ. 3 ದಿವಸ ಇವಾಗ ಸರ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾನು ಕೂಡ ಇಲ್ಲಿ ದುಡ್ಡು ಮಾಡ್ಬೇಕಂತ ಬಂದಿರೋದು. ಎಲ್ಲರೂ TD ಅಕಾಡೆಮಿಗೆ ಬನ್ನಿ. ನೀವು ಕೂಡ ಒಂದು ಒಳ್ಳೆ ಸ್ಕೂಲ್ ಟೈಪ್ ಟ್ಯೂಷನ್ ಕೊಡ್ತಾ ಇದ್ದಾರೆ ಸರ್. ಅದನ್ನೆಲ್ಲರೂ ಸದುಪಯೋಗ ಪಡ್ಕೊಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋಂಥ TD ಅಕಾಡೆಮಿನ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಸೊ ಬಿಫೋರ್ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೆ. ಗುರು ಇಲ್ದಿರ ಟ್ರೇಡಿಂಗ್ ಮಾಡೋದು ತುಂಬ ಕಷ್ಟ ಅಂತ ಗೊತ್ತಾಯ್ತು ಈಗ. ಸೊ ಮನೋಜ್ ಸರ್ದು TD ಕ್ಲಾಸ್ ಬಂದು ಅಟೆಂಡ್ ಮಾಡಿದ್ಮೇಲೆ ನನಗೆ ಫುಲ್ ಧೈರ್ಯ ಬಂದಿದೆ. ಸೊ ಸ್ವಲ್ಪ ಇನ್ನೂ ಚೆನ್ನಾಗಿ ನಾಲೆಜ್ ಇಂಪ್ರೂವ್ ಮಾಡಿಕೊಂಡು ಸೊ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೈಲಹೊಂಗಲ ತಾಲೂಕು ಬೆಳಗಾವಿ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ಕಳೆದ 1 ವರ್ಷದಿಂದ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಮಿಸ್ಟೇಕ್ದಿಂದ ನಾವೇನೈತಿ ದುಡ್ಡು ಕಳ್ಕೊತಾ ಇದ್ದೀನಿ. ಬಟ್ TD ಅಕಾಡೆಮಿ ಬಗ್ಗೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿ ತಿಳ್ಕೊಂಡಾಗ ಒಂದು ಒಳ್ಳೆ ಇಲ್ಲಿ ನಾಲೆಜ್ ಸಿಗತ್ತೆ ಅಂತ ಗೊತ್ತಾಗಿ ಲಾಸ್ಟ್ ಫ್ರೈಡೇದಿಂದ ನಾನು ಇಲ್ಲಿ 3 days ಏನೈತಿ ವರ್ಕ್ಶಾಪ್ ಏನೈತಿ ಅಟೆಂಡ್ ಮಾಡಿದ್ದೀನಿ. ಸೊ ನನಗೆ ಒಳ್ಳೆ ನಾಲೆಜ್ ಏನೈತಿ ಸರ್ ಕಡೆ ಇಂಟ್ರೆಸ್ಟ್ ಸಿಕ್ತು. ಅದ್ರ ಜೊತೆ ನಮಗೆ ಎಲ್ಲಿ ನಾವು ಫೇಲ್ ಆಗ್ತಾ ಇದ್ವಲ್ಲ ಅದ್ರ ಬಗ್ಗೆ ಎಲ್ಲ ಏನೈತಿ ವಿಷಯನ ಕವರ್ ಮಾಡಿದ್ರಿ ಸರು. ಸೊ ಎಲ್ಲರೂ ಏನೈತಿ TD ಅಕಾಡೆಮಿಗೆ ಬಂದರೆ ಟ್ರೇಡ್ ಏನು ಅನ್ನೋದೊಂದು ಎಲ್ಲರೂ ಕಲಿಬೋದು ಅಂತ ನನ್ನೊಂದು ಅನಿಸಿಕೆ. ಅದೇ ರೀತಿ ಇಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಒಳ್ಳೆಯ ರೀತಿ ನಮಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಏನೈತಿ TD ಅಕಾಡೆಮಿಗೆ ಬಂದು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಂದು 2 ಲಕ್ಷದ ಮೇಲೆ ಲಾಸ್ ಆಗಿತ್ತು. ಇವತ್ತೊಂದು ಕಾನ್ಫಿಡೆನ್ಸ್ ಇದೆ, ನಾನು ರಿಕವರ್ ಮಾಡ್ಕೋಬೋದು ಅಂತ ಹೇಳಿ. ಇಂಟ್ರಾಡೇ ಮಾಡಿ ತುಂಬ ಲಾಸ್ ಆಗಿತ್ತು. ಇವಾಗ ಒಂದು ಕಾನ್ಫಿಡೆನ್ಸ್ ಇದೆ, ಅಟ್ಲೀಸ್ಟ್ ಒಂದು ರಿಕವರಿಗಾದರೂ ಆಗ್ಬೋದು, ಒನ್ ಇಯರಲ್ಲಿ ಆಗ್ಬೋದು ಅಂತ ಒಂದು ಇದು ಅದಕ್ಕೆ ಬಂದಿದೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ TD ಅಕಾಡೆಮಿಗೆ. ಸೊ ಯಾಕಂದರೆ ನಾವು ಫ್ರೆಷರ್ ಈ ಒಂದು 3 daysಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ವಿತ್ ಕನ್ನಡದಲ್ಲೇ ಕೂಡ ನಮಗೆ ಯಾವ ರೀತಿ ಟ್ರೇಡ್ ಮಾಡೋದು, ಎಲ್ಲಿ ಸ್ಟಾಪ್ ಲಾಸ್ ಇಡೋದು, ಎನಿ1 A to Z ಟ್ರೇಡಿಂಗ್ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮನೋಜ್ ಸರ್ ತುಂಬ ಚೆನ್ನಾಗಿ ನೀಟ್ನೆಸ್ ಆಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಯಾಕೆಂದರೆ
ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಒಂದು ಐಡಿಯಾ ಇತ್ತು, ಅಂದರೆ ಲಾಂಗ್ ಟರ್ಮ್ ಮಾಡೋಕ್ಕಾಗೋದು, ಬ್ಲೂ ಚಿಪ್ಪು ಲಾಂಗ್ ಟರ್ಮು ಅದು. ಬಟ್ ಅದರಲ್ಲಿ ತುಂಬ 15% ಅಷ್ಟೇ ಬರುತ್ತೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಡಿಫ್ರೆಂಟ್ ಎಲ್ಲ ಇದೆ. ಅಂದರೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೋದು, ಫ್ಯೂಚರ್ಸ್ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಸ್ಟಾಕ್ಸ್ ಇದ್ದರೆ ಅದನ್ನು ಹೇಗೆ ಪ್ಲೇಸ್ ಮಾಡಿ ಅದರಿಂದ ಮತ್ತೆ ಅರ್ನ್ ಮಾಡೋದು, ಇದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈ ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗ್ತಾಯಿದೆ. ಸೊ ಡೆಫಿನೆಟಾಗಿ ಏನು ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ, ಸೊ ಜಾಸ್ತಿ ಎಲ್ಲ ಚೆನ್ನಾಗಿ ಅರ್ನ್ ಮಾಡಿ ನಾವು ತೋರಿಸ್ಬೇಕು ಕೋಟ್ಯಾಧಿಪತಿಗಳಾಗಿ. ಅಂದರೆ ಕನ್ನಡದವರು ಸ್ಪೆಷಲಿ ಇವ್ರು ಹೇಳ್ತಾ ಇರ್ತಾರೆ ಅವುಗಳು ಜಾಸ್ತಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು. ಅಂದರೆ ಗುಜರಾತೀಸು ಮಾರ್ವಾಡೀಸ್ ಜಾಸ್ತಿ, ಕನ್ನಡದವ್ರು ಜಾಸ್ತಿ ಮಾಡಲ್ಲ. ಇನ್ನು ನಾವು ಬೆಳಿಬೇಕು ಆ್ಯಕ್ಚುಲಿ. ಸೊ ಇದರಿಂದ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಥರ ಸ್ಟೂಡೆಂಟ್ಸು ಇದ್ದಾವಾಗ ನಮಗೇನಾಗುತ್ತೆ ಅಂದರೆ ಈವನ್ ನಮ್ಮ ಟ್ರೈನಿಂಗ್ ಸ್ಕಿಲ್ಸು ಸಹ ಇಂಪ್ರೂವ್ ಆಗುತ್ತೆ. ಸೊ ವಿ ರಿಕ್ವೈರ್ ಸ್ಟೂಡೆಂಟ್ಸ್ ಲೈಕ್ ದೆಮ್ ಬಿಕಾಸ್ ಆ ಒಂದೊಂದು ಪ್ರಶ್ನೆಗೂ ನಮಗೆ ಉತ್ತರ ಕೊಡೋದು ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್. ಬಟ್ ಸಿನ್ಸ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ತುಂಬ ಎಂಜಾಯ್ ಮಾಡಿದ್ದೀನಿ ಕ್ಲಾಸಲ್ಲಿ. ತುಂಬ ಇಂಟ್ರ್ಯಾಕ್ಟಿವ್ ಆಗಿತ್ತು. ಈ ಒಂದು ಬ್ಯಾಚ್ ಅಂತೂ ಮೋಸ್ಟ್ ಮೆಮೊರೇಬಲ್. ಅಂದರೆ ಒಳ್ಳೆ ಕ್ವೆಶನ್ಸ್ ಇತ್ತು, ಒಳ್ಳೆ ಉತ್ತರಗಳು ಆ್ಯಂಡ್ ಎನರ್ಜಿ ಇತ್ತು. ಸೊ ಇದೇ ಎನರ್ಜಿ ಇರಲಿ ಮಾರ್ಕೆಟಲ್ಲಿ ಯಾವತ್ತೇ ಆಗಲಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಬಿಕಾಸ್ ನೆಗೆಟಿವ್ ಆಗಿ ಲಾಸ್ ಆದವಾಗ ಬೇಜಾರು ಮಾಡ್ಕೊಳ್ಳೋದು, ಅಯ್ಯೋ ಲಾಸ್ ಆಯಿತು ನೆಕ್ಸ್ಟ್ ನಾನು ಗೆಲ್ತೀನ ಇಲ್ವಾ ಅನ್ನೋದು ಕಾನ್ಫಿಡೆನ್ಸ್ ಕಳ್ಕೊಬೇಡಿ. ಬಿಕಾಸ್ ನಾವು ಹೇಳ್ಕೊಟ್ಟಿರೋ ವಿದ್ಯೆ ಹೆಡ್ಜಿಂಗ್ ಅನ್ನೋದು ನಿಮ್ಮನ್ನು ಲೈಫ್ ಲಾಂಗ್ ಕಾಪಾಡುತ್ತೆ. ಬಿಕಾಸ್ ಹೆಡ್ಜಿಂಗ್ ಹೇಳ್ಕೊಡೋದು ಇಡೀ ಇಂಡಿಯಾದಲ್ಲೇ 2-3 ಇನ್ಸ್ಟಿಟ್ಯೂಟ್ ಅಷ್ಟೇ. ನಿಮ್ಗೆ ಗೊತ್ತಿರೋ ಹೆಡ್ಜಿಂಗ್ ನಾಲೆಜ್ನ ನೀವು ಸ್ಪ್ರೆಡ್ ಮಾಡಿ, ಸೊ ದಟ್ ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸಹ ದುಡ್ಡು ಕಳ್ಕೊಬಾರ್ದು. ಸೊ ಅವಾಗ ಗುಜರಾತ್ ಅವರು ಮಹಾರಾಷ್ಟ್ರದವ್ರು ಏನು ಅನ್ಕೋತಾರೆ, ಏನು ಕರ್ನಾಟಕದಲ್ಲಿ ಒಬ್ಬರು ಕಳ್ಕೊತಾ ಇಲ್ಲಲ್ಲ, ಏನಾಗಿದೆ ಈ ನಗರಕ್ಕೆ ಅಂತ ಅನ್ಕೋಬೇಕು. ಆ ಮಟ್ಟಕ್ಕೆ ನಾವು ಬೆಳಿತೀವಿ. ಸೊ ಏನು 3 days ಕ್ಲಾಸಸ್ನ ನೀವು ಕಲ್ತಿದ್ದೀರಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡಿ ನಾಳೆಯಿಂದ. ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಮ ವೇದಿಕೆ ಸಿದ್ಧರಾಗಿದ್ದಾರೆ, ನಮ್ಮ ಸ್ಟಾಫ್ ಇರ್ತಾರೆ ನಾಳೆಯಿಂದ. ಸೊ ಬನ್ನಿ, ಏನೇ ಡೌಟ್ಸ್ ಇದ್ದರೂ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲ್ತ್ಕೊಳ್ಳಿ. ಸೊ ಯಾರ್ಯಾರಿಗೆ ಫ್ರೀ ಟೈಮ್ ಇಲ್ವೋ, ನಿಮಗೆ ರಜಾ ಸಿಗಲ್ವೋ, ರಜಾ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಸರ್ಟೈನ್ ವೀಡಿಯೋಸ್ ಸಹ ಕೊಡ್ತೀವಿ. ಏನಂದರೆ ಲೈವ್ ಟ್ರೇಡ್ ಯಾವ ಥರ ಮಾಡೋದು, ಯಾವ ಥರ ಸ್ಟಾಪ್ ಲಾಸ್ ಇಡೋದು, ಎಲ್ಲಿ ಬೈ ಮಾಡೋದು, ಯಾವ ಥರ ಬೈ ಮಾಡೋದು, ಪ್ರತಿಯೊಂದೂ ನಾವು ವಿಲ್ ಹೆಲ್ಪ್ ಯು ಔಟ್. ಸೊ ನೀವು ಯಾವುದೇ ಟಿಪ್ಸ್ ಕೊಡೋಕ್ಕೆ ಬಂದ್ರೂ ಕಾಲು ಕೊಡ್ತೀನಿ, ಪುಟ್ ಕೊಡ್ತೀನಿ, ಕಾಲು ಕೊಡ್ತೀನಿ ಅಂತ ಬಂದರೆ ಫಸ್ಟ್ ಕಾಲಿಗೆ ಬಿದ್ದುಬಿಡಿ. ಸೊ ನಮಸ್ಕಾರ ಮಾಡ್ಬಿಟ್ಟು ಕಾಲು ಬೇಡ ಅಂತ ಹೇಳಿ, ಮತ್ತು ನಿಮ್ಮ ಅಕೌಂಟನ್ನು ಹ್ಯಾಂಡ್ಲಿಂಗ್ ಮಾಡಿಕೊಡ್ತೀನಿ. 3% ನಾನೇ ಮಾಡಿಕೊಡ್ತೀನಿ, ಬನ್ನಿ. ಚಿಂಟು ಇಲ್ಲೆಲ್ಲ ಪಕ್ಕದಲ್ಲಿದ್ದಾನೆ, ಚಿಂಟು ಇನ್ಸ್ಟಿಟ್ಯೂಟ್ಗೆ ಹೋಗೋಣ, ಜಾಸ್ತಿ ಮಾಡಿಸ್ತಾನೆ ಅಂತ ಎಲ್ಲ ಭ್ರಮೆಯಲ್ಲಿ ಇರಬೇಡಿ. ಎಲ್ಲೋದ್ರೂ ಇಷ್ಟೇ ಹೇಳ್ಕೊಡೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಸೊ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ನೆಕ್ಸ್ಟ್ 5 yearsಲ್ಲಿ ಐ ಥಿಂಕ್ ಕೋಟ್ಯಾಧಿಪತಿ ಆಗೇ ಆಗ್ತೀರಾ. ಸೊ ನಾವು ಹೇಳ್ಕೊಟ್ಟಿರೋ ದಾರಿಯಲ್ಲೇ ನಡೀರಿ. ಅಡ್ಡ ದಾರಿಗಳು, ಜಾಸ್ತಿ ಇಂಟ್ರಾಡೇ ಮಾಡೋದು, ಬರೀ ಇಂಟ್ರಾಡೇನೇ ಫೋಕಸ್ ಮಾಡೋದು, ಇದೆಲ್ಲ ತಪ್ಪಾಗುತ್ತೆ. ಸೊ ಆದಷ್ಟು ಸ್ವಿಂಗು ಪೊಸಿಷನಲ್ಲು ಮಾಡೋದು ಒಳ್ಳೆಯದಾಗುತ್ತೆ. ಸೊ ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ ಯು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಾಕ್ ಮಾರ್ಕೆಟ್ ಜರ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಹಿಪ್ 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 ಟಿಡಿ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.